ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ನಿ. ಏನಪ್ಪ ಇವತ್ತು ಮೆಂತ್ಯ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರಾ? ನೆನ್ನೆನೆ ನಾನು ಬೋರ್ಡ್ ಮೇಲೆ ಹಾಕೊಂಡಿದ್ದೆ. ಮೆಂತ್ಯನ ನೆನೆ ಹಾಕಿ ಮಕ್ಕಳಿಗಿಬ್ಬರಿಗೂ ಏರ್ ಪ್ಯಾಕ್ ಹಾಕ್ಬೇಕು ಅಂತೇಳಿ. ಹಂಗಾಗಿ ನೆನೆ ಹಾಕಿದ್ದೀನಿ ಇಬ್ಬರಿಗೂ ಆಗೋವಷ್ಟು. ಇನ್ನು ದ್ರಾಕ್ಷಿ ಮತ್ತೆ ಮೆಂತ್ಯ ಎರಡನ್ನೂ ಕೂಡ ನೆನೆ ಹಾಕಿಟ್ಟಿದ್ದೀನಿ. ಬರೀ ಗ್ರೇಪ್ಸ್‌ನ ನಾನು ನೆನೆ ಹಾಕಿ ಧ್ರುವನ್ಗೆ ಕುಡಿಯೋದಕ್ಕೆ ಕೊಡ್ತಾ ಇದ್ದೆ ಸ್ಕಿನ್ ಗ್ಲೋ ಆಗುತ್ತೆ ಅಂತೇಳಿ. ಆಮೇಲೆ ನಮ್ಮ ಟಾಕ್ಸಿನ್ ಏನಿದೆ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಗ್ರೇಪ್ಸ್ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇವತ್ತು ನಾನು ಚಂದು ಇಬ್ರು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅವರಪ್ಪ ಊರಿಗೆ ಹೋಗಿದ್ರಲ್ವಾ, ಹಂಗಾಗಿ ನಾವಿಬ್ರು ಕುಡಿಯೋಣ ಅಂತ ಅಂದ್ಬಿಟ್ಟು 2 ಲೋಟದಷ್ಟು ಮಾಡ್ಕೊಂಡೆ. ಫಸ್ಟ್ ಚಂದಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದ್ರೆ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ಬಿಟ್ಟು ಯಾವುದೋ ಯೋಚನೆ ಮಾಡಿಕೊಂಡು ನಾನು ಭಾರತಕ್ಕಿನಲ್ಲಿ ಟೊಮೊಟೊ ಬಾತ್ನ ಮಾಡಿಬಿಟ್ಟಿದ್ದೀನಿ. ನನಗೆ ಭಯ ಆಗ್ತಾ ಇತ್ತು. ಸ್ವಲ್ಪ ಉದುದ್ರಾಗಿದ್ರೆ ಅಷ್ಟೇ ಟೊಮೊಟೊ ಬಾತು ಅಥವಾ ಪಲಾವು ತಿಂತಾರೆ, ತಿನ್ನೋದಕ್ಕಾಗತ್ತೆ. ಏನೋ ಮುದ್ದೆ ಆಗ್ಬಿಟ್ರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಅಯ್ಯೋ ತಿಂತಾರೋ ಇಲ್ವೋ ಏನಾಗಿದೆಯೋ ಅಂತ ಅದನ್ನ ಓಪನ್ ಮಾಡೋವರೆಗೂ ಅದೇ ಇದಾಗ್ತಾ ಇತ್ತು. ಆದರೆ ಗಾಡ್ ಗ್ರೇಸ್ ಅಂತ ಹೇಳಬೇಕು, ಚೆನ್ನಾಗಾಗಿತ್ತು. ಉದುದ್ರಾಗಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಅಂತ ಹೇಳ್ಬೋದು. ಇವಾಗ ಇಷ್ಟು ಮಾಡಿದ್ದೀನಿ. ಇದನ್ನ ಕೊಟ್ಟರೆ ಚಂದು ಏನು ಮಾಡಿದಾನೆ ಗೊತ್ತಾ, ಮುಕ್ಕಾಲು ಭಾಗದಷ್ಟು ಕುಡಿದ್ಬಿಟ್ಟು ಇನ್ನು ಕಾಲು ಭಾಗದಷ್ಟು ತಗೊಂಡೋಗಿ ಡೈನಿಂಗ್ ಟೇಬಲ್ ಕೆಳಗಡೆ ಇಟ್ಟಿದ್ದಾನೆ. ಯಾಕೆಂದ್ರೆ ನಾನು ನೋಡಿದ್ರೆ ಕುಡಿಯೋವರೆಗೂ ಬಿಡಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಕುಡೀಲಿ ಅಂತೇಳಿ, ನೋಡ್ಲಿ ಅಮ್ಮ ಅಂತೇಳಿ. ಭಾನುವಾರ ಆಗಿದ್ರು ಸ್ಕೂಲ್ ಇತ್ತು, ಯಾಕೆ ಅಂತಂದ್ರೆ ಇನ್ನೊಂದು 15 ದಿನ ಇದೆ ಎಕ್ಸಾಮು, ಹಂಗಾಗಿ ಸಂಡೇನೂ ಕೂಡ ಸ್ಕೂಲ್ ಇತ್ತು. ಸರಿ ಅಂತ ಅಂದ್ಬಿಟ್ಟು ಅವನಿಗೆ ಟೊಮೊಟೊ ಬಾತ್ನ ಮಾಡಿಕೊಟ್ಟಿದ್ದೀನಿ. ಎಷ್ಟು ಉದುದ್ರಾಗಿದೆ ನೋಡಿ. ಭಾರತಕ್ಕೆ ಬರುತ್ತಲ್ವಾ, 30 ರೂಪಾಯಿ ಕೆಜಿ ಅನ್ಸುತ್ತೆ ಇದು. ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ಪಲಾವ್ ಅಂತ ಅಲ್ಲ, ಟೊಮೊಟೊ ಬಾತು ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದು ವಿಷಯನ ನಿಮ್ಮ ಹತ್ರ ಮಾತಾಡ್ಬೇಕನ್ನಿಸ್ತು, ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಗೀಸರ್ ಕೆಟ್ಟೋಗಿ 3 ದಿನ ಆಗಿದೆ. ನಾವು ಯೂಸ್ ಮಾಡೋದು ಗ್ಯಾಸ್ ಗೀಸರು. ಹಂಗಾಗಿ ಮನೆಯವರು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋದ್ರು, ಇದನ್ನ ಅವ್ರಿಗೆ ಫೋನ್ ಮಾಡು ಬಂದು ಇಮಿಡಿಯೇಟ್ ರೆಡಿ ಮಾಡ್ತಾರೆ ಅಂತ. ನಾನು ಅದನ್ನ ರೆಡಿ ಮಾಡಿಸಿಲ್ಲ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕು ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ನಾವು ಹೇಳಿ ಹೇಳಿ ಮಾಡ್ಸೋಕ್ಕಿಂತ ನಾವು ಮಾಡಿ ತೋರಿಸ್ಬೇಕು. ಅವ್ರ ಜೊತೆ ನಾನು ಪನಿಷ್ಮೆಂಟ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು 3 ದಿನದಿಂದ ತಣ್ಣೀರೇ ಸ್ನಾನ ಮಾಡ್ತಾ ಇದ್ದೀನಿ. ಅವರು ಕೂಡ ತಣ್ಣೀರು ಹೆಂಗಿರುತ್ತೆ ಅನ್ನೋದು ಗೊತ್ತಾಗಬೇಕಲ್ವಾ. ಒಂದೊಂದು ಸಲ ಏನು ಮಾಡ್ತಾರೆ, ಗ್ಯಾಸ್ ಗೀಸರ್ನ ಆನ್ ಮಾಡಿಬಿಟ್ಟು ನೀರು ಚೆಲ್ತಾ ಇದ್ರು ಒಂದು ಸ್ವಲ್ಪ ಮರ್ತೋಗ್ಬಿಟ್ಟು ನೀರಿಗೆಲ್ಲ ವೇಸ್ಟ್ ಮಾಡ್ತಾರಲ್ವಾ. ಹಾಗಾಗಿ ಈ ಸಲ ಅವ್ರಿಗೆ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಹೆಂಗೂ ಚಾನ್ಸು ಅವರಪ್ಪ ಇರಲಿಲ್ಲ. ಅವರಪ್ಪ ಇದ್ರೆ ಇಮಿಡಿಯೇಟು ಸರಿ ಮಾಡಿಸ್ಬಿಡ್ತಾರೆ. ಹಂಗಾಗಿ ನಾನು ಅವ್ರ ಜೊತೆ ಪನಿಷ್ಮೆಂಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನಾನು ಗ್ಯಾಸ್ ಗೀಸರ್ನ ರೆಡಿನೇ ಮಾಡಿಸಿಲ್ಲ. 3 ದಿನ ಆಗಿದೆ. ಊರಲ್ಲಿ ಒಂದು ಗ್ಯಾಸ್ ಗೀಸರ್ ಇತ್ತು, ಅದನ್ನು ತೊಗೊಂಬರೋವರೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ತೊಗೊಂಡೋಗಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ, ನೀವು ಅದನ್ನು ತೊಗೊಂಬನ್ನಿ ಅಂತ ಹೇಳಿದೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅವರಪ್ಪ ತರ್ತೀನಿ ಅಂತ ಹೇಳಿದ್ರು. ಕೆಲವೊಂದು ಎಲ್ಲ ಈಸಿಯಾಗಿ ಸಿಗುತ್ತೆ ಅಂದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು. ಅದನ್ನು ನಾವು ಹೇಳಿ ಹೇಳಿ ಕಲ್ಸೋಕ್ಕಿಂತ ನಾವು ಮಾಡಿ ಕಲಿಸಿದ್ರೆ ತುಂಬಾ ಒಳ್ಳೆಯದು. ಇವಾಗ ಇವನಿಗೆ ಐಸ್ ಕ್ಯೂಬ್ ಹಾಕಿ ಕೊಟ್ಟಿದ್ದೀನಿ. ಅವ್ನ ಸ್ಕಿನ್ ಕೇರ್ ಆಗಲಿ, ಅವನ ಒಂದು ಕೂದಲಿನ ಆರೈಕೆ ಆಗಲಿ, ಕೆಲವೊಂದನ್ನು ಡಿಸಿಪ್ಲಿನಾಗಿ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಎಲ್ಲ ಟೈಮಲ್ಲೂ ನಾವೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಇಲ್ಲೆಲ್ಲ ಮನೇಲೆಲ್ಲ ಬೇರೆ ದೇಶಕ್ಕೆ ಹೋದ್ರೂ ಬೇರೆ ರಾಜ್ಯಕ್ಕೆ ಹೋದ್ರೂ ಏನೇ ಒಂದು ಗಂಡು ಮಕ್ಕಳು ಇದನ್ನು ತೊಗೋಬೇಕು ಅಂತ ಅಂದ್ಬಿಟ್ಟು ಈ ಸಲ ಅಮೌಂಟ್ನ ಇಟ್ಟು ಹೋಗಿದ್ರು ಮನೆಯವರು. ಆದರೂ ನಾನು ಅಮೌಂಟ್ ಇಲ್ಲ, ನಿಮ್ಗೇನಾದರೂ ಬೇಕು ಅಂದರೆ ನಿಮ್ಮ ಅಪ್ಪನಿಗೆ ಹೇಳಿ ಫೋನ್ಪೇ ಮಾಡಿಸ್ಕೋಬೋದು. ನಾನು ಯಾವತ್ತು ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಯಾವುದನ್ನು ಯೂಸ್ ಮಾಡಲ್ಲ. ನಾನು ದುಡ್ಡನ್ನು ಫೀಲ್ ಮಾಡಿ ಕೊಟ್ಟಾಗ್ಲೇ ಅದ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಅಂತ ನಾನು ಅನ್ಕೋತೀನಿ. ಹಂಗಾಗಿ ನಾನು ಯಾವುದು ಯೂಸ್ ಮಾಡಲ್ಲ. ಮನೆಯವರು ಒಬ್ಬರೇ ಫೋನ್ಪೇ ಅದೆಲ್ಲ ಬೇಕಾಗುತ್ತೆ. ನಾನೇನಿದ್ರು ನೆಟ್ ಬ್ಯಾಂಕಿಂಗ್ನ ಯೂಸ್ ಮಾಡ್ತೀನಿ ಸಿಸ್ಟಮಲ್ಲಿ. ಹಂಗಾಗಿ ಅವ್ರಿಗೆ ಹೇಳ್ತಾ ಇದ್ದೆ ಅವಾಗವಾಗ, ನಿಮ್ಗೇನಾದರೂ ಬೇಕು ಅಂದರೆ ಬ್ಯಾಡ್ಮಿಂಟನ್ಗೆ ಹೋಗಬೇಕು ಅಥವಾ ಏನೇ ಬೇಕು ಅಂತಂದ್ರೂ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಫೋನ್ಪೇ ಮಾಡಿಸ್ಕೊಳ್ಳಿ, ಹೋಗಿ ಕ್ಯಾಶ್ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಗಂಡು ಮಕ್ಕಳಿಗೆ ಒಂದೊಂದ್ಸಲಿ ಟ್ರಿಗರ್ ಮಾಡಬೇಕಾಗುತ್ತೆ ನಾವು. ಹಿಂಗೆ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ಅವ್ರಿಗೂ ದುಡ್ಡಿನ ವ್ಯಾಲ್ಯೂಸ್ ಗೊತ್ತಾಗಬೇಕು ಅಂತಂದರೆ ಅವ್ರು ಏನಾದರೂ ಒಬ್ಬರನ್ನ ಕೇಳಬೇಕಾದ್ರೆ, ನಾವೇ ಆಗಲಿ ಮನೆಯವ್ರ ಹತ್ರ ಒಂದೊಂದ್ಸಲಿ ಅಮೌಂಟ್ನ ಕೇಳಬೇಕಾದ್ರೆ ಎಷ್ಟು ಇದಾಗುತ್ತೆ ಅಂತಂದರೆ ನಾನು ಯಾವತ್ತೂ ಕೇಳಲ್ಲ. ಮನೆಯವ್ರು ಇಟ್ಟಿರ್ತಾರೆ, ನನಗೆ ಏನು ಬೇಕೋ ಅದನ್ನು ನಾನು ತೊಗೋತೀನಿ. ಯಾವತ್ತು ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ನಾನು ಕೇಳಿದ್ದೇ ಇಲ್ಲ ಅಂತ ಹೇಳ್ಬೋದು. ಅಲ್ಲಿ ಇಟ್ಟಿರ್ತಾರಲ್ವ, ಅವರು ಯಾವತ್ತೂ ನನ್ನ ಲೆಕ್ಕ ಕೇಳಿಲ್ಲ ಇದುವರೆಗೂ. ಹಂಗಾಗಿ ಮಕ್ಕಳಿಗೆ ಅದು ಅರಿವು ಆಗಬೇಕು ಅಂತ ಅಂದ್ಬಿಟ್ಟು ಈ ಸಲ ಅಮೌಂಟ್ ಇಟ್ಟಿದ್ರು ನನ್ನ ಹತ್ರ ಇಲ್ಲಪ್ಪ, ಬೇಕು ಅಂದರೆ ನಿಮ್ಮ ಅಪ್ಪನ ಕೇಳಬೇಕು ಅಂತ. ಯಾಕೆಂದರೆ ಚಿಕ್ಕದ್ರಿಂದನೇ ನಾವು ಇದನ್ನೆಲ್ಲ ತಿಳಿಸ್ಕೊಟ್ರೆ ಅವ್ರ ಫ್ಯಾಮಿಲಿ ಅವ್ರ ಜವಾಬ್ದಾರಿಗಳನ್ನೆಲ್ಲ ಕಲಿಸ್ಕೋತಾರೆ. ಇಲ್ಲ ಅಂತಂದರೆ ನಾವು ಒಂದು 25 ವರ್ಷ ಪಾಪ ಚಿಕ್ಕೋನು ಬಿಡು ಆಮೇಲೆ ಕಲ್ಸೋಣ ಅಂದ್ಕೊಂಡಿರ್ತೀವಿ. ಆಮೇಲೆ ಬರ್ತಾ ಬರ್ತಾ ಅದು ಯಾವಾಗ ಬರುತ್ತೋ ಜವಾಬ್ದಾರಿ ಅಂತಲೇ ನಾವೇ ಅಂದ್ಕೋಬೇಕಾಗತ್ತೆ. ಹಂಗಾಗಿ ಕೆಲವೊಂದನ್ನು ಕಲಿಸ್ಬೇಕು ಅಂತೇಳಿ ಈ ಒಂದು 3 ದಿನನ ಯೂಸ್ ಮಾಡ್ಕೊಂಡಿದ್ದೀನಿ. ಇವ್ರಿಗೆ ಒಂದೊಂದ್ಸಲಿ ಏನಾಗುತ್ತೆ ಅಂತಂದರೆ ಇಲ್ಲೇ ಹೋಗಿ ಕೆಳಗಡೆ ಹೋಗಿ ತರೋದಕ್ಕೂ ಒಂದೊಂದ್ಸಲಿ ಇದಾಗಿ ಆರ್ಡ್ರ್ ಮಾಡ್ಕೊಂಡಿದ್ದು ಇದೆ. ಅವಾಗೆಲ್ಲ ನನಗೆ ತುಂಬಾ ಕೋಪ ಬಂದುಬಿಡುತ್ತೆ. ಯಾಕೆಂದರೆ ಅದೇ 10 ರೂಪಾಯಿಗೋಸ್ಕರ ಅವರು ಆರ್ಡ್ರ್ ಡೆಲಿವರಿ ಮಾಡ್ತಿರ್ತಾರೆ, ಅದೇ 10 ರೂಪಾಯಿಗೋಸ್ಕರ ನಿಮ್ಮ ಅಪ್ಪನೂ ಕೂಡ ಕೆಲಸ ಮಾಡ್ತಾರಲ್ವ ಅಂತ ಅಂದ್ಬಿಟ್ಟು. ಏಕೆಂದರೆ ಇದನ್ನೆಲ್ಲ ಹೇಳ್ಕೊಂಡು ಮಕ್ಕಳನ್ನ ಬೆಳೆಸಿದ್ರೆ ಮುಂದಕ್ಕೆ ಅವರು ಒಂದು ಬಿಸ್ನೆಸ್ ಮಾಡಲಿ ಅಥವಾ ಏನೇ ಮಾಡಲಿ ಎಲ್ಲ ವ್ಯಾಲ್ಯೂಸ್ ಗೊತ್ತಿದ್ರೆ ಮಾತ್ರ ಇದು ಮಾಡೋಕ್ಕಾಗುತ್ತೆ. ಅಯ್ಯೋ ಇರಲಿ ಬಿಡು ಹೋಗಲಿ ಬಿಡು ಅಂದ್ಬಿಟ್ರೆ ಕಷ್ಟ ಆಗುತ್ತೆ.
ಅವ್ರಿಗೇನೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಕೆಲವೊಂದನ್ನ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಯಾಕೆಂದ್ರೆ ಅವಾಗವಾಗ ಗಂಡು ಮಕ್ಳಿಗೆ ಸ್ವಾಭಿಮಾನ ಇರಬೇಕು ಜಾಸ್ತಿನೇ. ಯಾಕೆ ಅಂತಂದ್ರೆ ಅವರು ಬರೇ ಅವ್ರನ್ನ ಮಾತ್ರ ನೋಡ್ಕೊಳ್ಳಲ್ಲ, ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರ ಒಂದು ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದಿರ್ಬೋದು, ತುಂಬಾನೇ ಇರುತ್ತೆ. ಹೆಣ್ಮಕ್ಳಿಗೂ ಇರುತ್ತೆ, ಆದ್ರೆ ಜಾಸ್ತಿ ಗಂಡು ಮಕ್ಳಿಗೆ ಪಾಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಹಂಗಾಗಿ ಅದನ್ನೆಲ್ಲ ಕಲಿಸೋದು, ಒಂದು ಬೇಸಿಕ್ ಆಗಿ ಕಲಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಈ ತರ ಯೂಸ್ ಮಾಡ್ಕೊಂಡಿದ್ದೀನಿ. ಇಬ್ಬರಿಗೂ ಕೂಡ ಇವತ್ತು ಮೆಂತ್ಯನ ಏರ್ಬೇಕಾಗ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದು. ಗಂಡು ಮಕ್ಳಿಗೂ ಹಾಕ್ಬೋದು, ಹೆಣ್ಮಕ್ಳಿಗೂ ಹಾಕ್ಬೋದು. ಇವಾಗ ನನ್ನ ಬಗ್ಗೆ ಹೇಳ್ತೀನಿ. ನಾವು ಅಮ್ಮಂದ್ರೆ ಏನು ಮಾಡ್ತೀವಿ, ಮಕ್ಳು ಕುಡಿಲಿ ಅಥವಾ ಮನೆಯವ್ರು ಕುಡಿಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಅವ್ರಿಗೋಸ್ಕರ ಪ್ರಿಪೇರ್ ಮಾಡ್ಕೊಡ್ತೀವಿ. ಆದರೆ ನಮ್ಮ ಬಗ್ಗೆ ನಾವೇ ಮರ್ತ್ಬಿಡ್ತೀವಿ. ಕೆಲವೊಂದು ಇನ್ಸಿಡೆಂಟ್ ನಾನು ಇತ್ತೀಚೆಗೆ ನೋಡಿದ್ದು, ಚಿಕ್ಕ ವಯಸ್ಸಿಗೆ ಕಾಯಿಲೆಗಳು ಎಷ್ಟೊಂದು ಬರ್ತಾ ಇದೆ, ಕ್ಯಾನ್ಸರ್ ಅಂತೆ, ಅದಂತೆ ಇದಂತೆ ಅಂತ. ನೀವು ನೀವು ಯಾವತ್ತು ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆವಾಗ ನಿಮ್ಮ ಸುತ್ತ ಇರೋರೆಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಮನ್ನೇ ನೀವು ಕೇರ್ ಮಾಡಿಲ್ಲ ಅಂದರೆ ಇನ್ಯಾರು ನಿಮ್ಮನ್ನ ಕೇರ್ ಮಾಡ್ತಾರೆ ಅಲ್ವಾ? ಇರೋದೊಂದು ಜೀವನ ಅಲ್ವಾ? ಹಾಗಾಗಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಬೆಳಗ್ಗೆ ಎದ್ದಾಗ ಮೊನ್ನೆ ಒಂದು ಇದನ್ನ ನೋಡ್ತಾ ಇದ್ದೆ, ಇಂಟರ್ವ್ಯೂನ ನೋಡ್ತಾ ಇದ್ದೆ. ಅದರಲ್ಲಿ ಹೇಳ್ತಿದ್ರು, ನಿಮ್ಮ ಸುತ್ತಮುತ್ತ ನಿಮ್ಗೇನು ಒಂದು ಎಂಡ್ ಆಫ್ ದ ಡೇ ಏನ್ ಬೇಕು ಹೇಳಿ, ನೆಮ್ಮದಿ ಬೇಕು ಅಂತಂದ್ರೆ ನಿಮ್ಗೆ ಯಾವ್ದು ನೆಮ್ಮದಿ ಕೆಡಿಸೋ ಅಂತ ಕೆಲಸ ಆಗ್ತಾ ಇದೆ ಅದರಿಂದ ದೂರ ಇರಬೇಕು. ಒಂದು ಮುಳ್ಳು ಚುಚ್ಚಿದೆ ಒಂದು ಕಾಲ್ಗೆ ಅಂತಂದ್ರೆ ಎಲ್ಲಿ ಮುಳ್ಳು ಚುಚ್ಚಿದೆ ಆ ಮುಳ್ಳನ್ನ ತೆಗ್ದಾಕ್ಬೇಕಾ ಹೊರತು ನಿಮ್ಮ ಕಾಲನ್ನೆಲ್ಲ ಕೆದಿಕೊಂಡು ಕೂತ್ಕೋಬಾರ್ದು ಅಂತ ಹೇಳಿ. ಹಂಗಾಗಿ ನೀವು ಆದಷ್ಟು ಪಾಸಿಟಿವ್ ಆಗಿರೋದನ್ನ ಕಲ್ತ್ಕೋಬೇಕು. ಪಾಸಿಟಿವ್ ಆಗಿದ್ದಷ್ಟು ನಾವು ನಮ್ಮ ಮೈಂಡ್ ಸೆಟ್ ತುಂಬಾನೇ ಚೆನ್ನಾಗಿರುತ್ತೆ, ಕಾಯಿಲೆಗಳು ಕೂಡ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ನಾವು ಯಾವಾಗ್ಲೂ ಅವ್ರಂದ್ರು ಇವ್ರಂದ್ರು ಅಂತ ದಿನ ಪೂರ್ತಿ ಬೇಜಾರು ಮಾಡ್ಕೊಂಡಿದ್ರೆ ಅದರಿಂದ ತುಂಬಾನೇ ಎಫೆಕ್ಟ್ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬೋದು. ಇವತ್ತು ನಮ್ಮ ತಮ್ಮನ ಮಗಳದು ಇದಿತ್ತು, ಏನು ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ನಮ್ಮ ದೀಪು ಫೋನ್ ಮಾಡಿ ಬರ್ತೀರಾ ಅಕ್ಕ ಅಂತ ಅಂದ್ಲು. ಆದ್ರೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ಯಾಕೆಂದ್ರೆ ಬೆಣ್ಣೆ ತರೋಣ ಅಂತ ಅಂದ್ಬಿಟ್ಟು ನಾನು ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಮನೆಯವ್ರು ಅಲ್ಲೇ ಇದ್ರಲ್ವಾ, ಮಕ್ಕಳಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಆದರೆ ಹೋಗೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಮಕ್ಕಳಿಗಿಬ್ರಿಗೂ ನಾನು ಒಬ್ಬಳೇ ಹೋಗೋದು ಒಳ್ಳೇದಲ್ವಂತೆ. ಯಾಕೆ ಅಂದರೆ ಅಲ್ಲೇನಾದರೂ ಆಯಿತು ಏನು ಮಾಡೋದು, ಇಲ್ಲ ಚಿಂದು ಬರ್ತಾನೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗಾಗಿ ಇಲ್ಲ ನಾನು ಒಬ್ಬಳೇ ಹೋಗಿದ್ದು ಬರ್ತೀನಿ. ಅಪ್ಪ 2 ದಿನದಿಂದ ಅಲ್ಲೇ ಇದ್ದಾರೆ, ಅಡಿಕೆ ಗಿಡ ಎಲ್ಲ ಇದ್ಬಿಟ್ಟಿದೆಯಂತೆ, ಒಂಬಳೆ ಬಿಟ್ಟಿದೆಯಂತೆ. ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಬೆಣ್ಣೆ ತೊಗೊಂಬರ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ತಂದಿದ್ದ. ನಾನು ಚಾಕ್ಲೇಟ್ ತಿನ್ನಲ್ಲ ಅಲ್ವಾ, ಹಂಗಾಗಿ ಧ್ರುವ ಏನು ಮಾಡ್ತಾನೆ, ಅವ್ನಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ಇವನು ಇಟ್ಟಿರ್ತಾನೆ, ಅವನು ತಿಂದ್ಬಿಡ್ತಾನೆ. ಇಬ್ರು ಅದಕ್ಕೇನೆ ಅಲ್ಲಿ ಆರ್ಗ್ಯೂ ಮಾಡ್ಕೊಂಡು ನಿಂತಿದ್ದಾರೆ. ಇಲ್ಲ ನೀನ್ ಎತ್ಕೊಂಡಿದ್ಯಾ ಅಂತ. ಇಲ್ಲಪ್ಪ ನಾನ್ ತಿಂದೆ ಚಂದು 1 ಪೀಸು ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಂಬ್ತಾನೆ ಇಲ್ಲ. ಕೆಲವೊಂದಿಷ್ಟು ಜನ ನಾನು ಕೇಳಿರೋದು, ಕೆಲವರು ಹೆಣ್ಮಕ್ಳು ಜಿಮ್ಗೆ ಹೋಗ್ತಿರ್ತಾರೆ, ಆಗೋರು ಹೋಗ್ತಾರಲ್ವಾ. ಹಂಗಾಗಿ ಕೆಲವ್ರು ಹೇಳ್ತಾ ಇರ್ತಾರೆ, ಯಾಕೆ ಮನೇಲೇ ಮಾಡಿದ್ರೆ ಆಗಲ್ವಾ ಕೆಲಸನ, ಜಿಮ್ಗೆ ಹೋಗಿ ಮಾಡಿ ಯಾಕೆ ಮಾಡಬೇಕು ಅಂತ. ಡಾಕ್ಟ್ರು ಕೂಡ ಹೇಳ್ತಾರೆ, ಮನೇಲಿ ಮಾಡೋ ಕೆಲಸನ ನೀವು ವರ್ಕೌಟ್ ಆಗುತ್ತೆ ಅಂತ ಅನ್ಕೊಬೇಡಿ ಅಂತ ಅಂದ್ಬಿಟ್ಟು. ಹಂಗಾಗಿ ನಿಮಗೆ ವಾಕಿಂಗ್ ಇಷ್ಟನಾ, ವಾಕಿಂಗ್ ಮಾಡಿ. ಜಿಮ್ಗೆ ಹೋಗೋರಾದ್ರೆ ಜಿಮ್ಗೆ ಹೋಗ್ಬೋದು, ಮನೇಲಿ ಎಕ್ಸಸೈಸ್ ಮಾಡೋರಾದ್ರೆ ಮನೇಲಿ ಎಕ್ಸಸೈಸ್ ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಅವ್ರಂತಾರೆ ಇವ್ರಂತಾರೆ ಅನ್ನೋದನ್ನೆಲ್ಲ ಬಿಟ್ಟು ನಮಗೇನು ಖುಷಿ ಸಿಗುತ್ತೆ ಅದರಲ್ಲಿ ನಾವು ಖುಷಿಯಾಗಿ ಇರೋದನ್ನ ಕಲ್ತ್ಕೋಬೇಕು. ಹಂಗೆ ನಮ್ಮ ಸುತ್ತ ಇರೋರ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕಂತಂದ್ರೆ ಮೊದಲು ನಾವು ಖುಷಿಯಾಗಿರ್ಬೇಕು. ಹಂಗಂತ ಅಂದ್ಬಿಟ್ಟು ಅವ್ರಂದ್ರು ಇವ್ರಂದ್ರು ಅಂತ ದಿನ ಪೂರ್ತಿ ನಾವು ಬೇಜಾರು ಮಾಡ್ಕೊಂಡ್ರೆ ಮತ್ತೆ ಸರಿ ಮಾಡೋಕ್ಕೆ ಅವ್ರು ಯಾರು ಬರಲ್ಲ ಅಲ್ವಾ. ಇವಾಗ ಅನ್ನಿಸ್ಕೊಳ್ಳೋರು ಇರಲ್ಲ, ಅಂದವರು ಇರಲ್ಲ. ಹಂಗಂದ್ಮೇಲೆ ಯಾಕೆ ತಲೆ ಕೆಡ್ಸ್ಕೋಬೇಕು ನಾವು. ನಮ್ಮ ಹೆಲ್ತ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ಒಂದು 20 ಮಿನಿಟ್ಸ್ ನಾವು ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗುತ್ತೆ, ಹಾಸ್ಪಿಟಲಲ್ಲಿ ಎಷ್ಟು ಜನ ಬೆಡ್ಡಲ್ಲಿ ಮಲ್ಕೊಂಡು ಎಷ್ಟು ಸಂಕಟ ಪಡ್ತಾ ಇರ್ತಾರೆ ಅಂತ. ಆವಾಗ ಗೊತ್ತಾಗುತ್ತೆ ನಮ್ಮ ಹೆಲ್ತ್ ಬೆನಿಫಿಟ್ ಏನು ಅಂತ. ಇವಾಗ ಮೆಹಂದಿ ಹಾಕೊಂಡಿದ್ನಲ್ವಾ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಹಂಗೆ ಹೆಂಗೆ ಅಂತ ಗಲಾಟೆ ಮಾಡಿದ್ರು. ಸರಿ ಅಂತ ಅನ್ಬಿಟ್ಟು ಹೆಂಗೋ ಅದೇ ಕನ್ವಿನ್ಸ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡೆ. ಮನೆಯವ್ರಿಗೆ ಫೋನ್ ಮಾಡಿದೆ, ಬೇಡ ಬರೋದು ನಾನೇ ತಗೊಂಬರ್ತೀನಿ ಬೆಣ್ಣೆನ ಅಂತ ಅಂದ್ರು. ಬೆಣ್ಣೆ ತರೋದಕ್ಕೆ ಅಂತಾನೆ ಹೋಗ್ಬೇಕಾಯ್ತು, ನಾಳೆ ಸಂತೆ ನಡೆಯುತ್ತೆ ನಿಮ್ಗೆ ತೋರ್ಸೋಣ ಅನ್ನೋದಿತ್ತು. ಆದ್ರೆ ಇಲ್ಲಿಂದ ಮನೆಯವ್ರು ಆಲ್ರೆಡಿ 3 ದಿನ ಆಯ್ತು ಹೋಗಿ. ಇವತ್ತು ನಾನು ಹೋಗಿ ಅಲ್ಲಿ ನಾಳೆ ಬೆಣ್ಣೆ ತಗೊಂಡು ಈಗ ಬೆಂಗಳೂರು ಬರೋದು ಅಂತ ಇತ್ತು. ಆದ್ರೆ ಮನೆಯವರು ಬೇಡ ನಾನೇ ತಗೊಂಬರ್ತೀನಿ, ಈ ಕಡೆಯಿಂದ ಒಬ್ಳೆ ಬರೋದೇನ್ ಬೇಡ ನೀನು ಅಂತ ಅಂದ್ರು. ಅವರು ಬೇಡ ಅಂದ್ರು, ಮಕ್ಳು ಬೇಡ ಅಂದ್ರು. ತುಂಬಾ ಬೇಡ 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 ಅಂತ ಇದ್ರಲ್ಲ. ಬಿಡ ಅಂತ ಇನ್ನೊಂದ್ಸಲಿ ಹೋದಾಗ ನಿಮ್ಗೆ ತೋರಿಸ್ತೀನಿ. ಇವಾಗ ಅವ್ರೆಕಾಳು ಸಾಂಬಾರ್ ಮಾಡಿ ಅನ್ನ ಮಾಡ್ದೆ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ನೈಟ್ಗೂ ಆಗೋ ತರ ಮಾಡ್ದೆ, ಆದ್ರೆ ಹೋಗ್ತಾ ಇಲ್ಲ. ಆಯ್ತು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಶೈನಿಂಗ್ ಬಂದಿದೆ. ಇದಕ್ಕೆ ಮಕ್ಳಿಗೆ ಇಬ್ಬರಿಗೂ ಹಾಕಿದ್ದೆ ಮೆಂತ್ಯ ಕಾಳನ್ನ. ನಾನ್ ಮಾತ್ರ ಮೆಹಂದಿ ಹಾಕೊಂಡಿದ್ದೆ ಅಷ್ಟೇನೆ. ಸಕ್ಕತ್ತಾಗಿರುತ್ತೆ. ಕೂದಲು ಕಟ್ ಮಾಡ್ಸೋಣ ಅಂತ ಅನ್ಕೊಳ್ತಾ ಇದೀನಿ. ಕೂದಲು ಕಟ್ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಅದೇ ಹೇಳಿದ್ನಲ್ಲ, ಅಜ್ಜಿಗೆಲ್ಲ ಊಟ ಕೊಟ್ಟಿದ್ದಾಯ್ತು. ಇವಾಗ ಏನಾದ್ರು ರೆಸಿಪಿ ಮಾಡಿದ್ರೆ ನಿಮ್ಗೆ ತಿಳಿಸ್ತೀನಿ.
ಊರ್ಗ್ ಹೋಗೋದ್ ಕ್ಯಾನ್ಸಲ್ ಆಯ್ತು. ಬೆಳಿಗ್ಗೆ ಹೇಳಿದ್ದೆ ಅನ್ಸುತ್ತೆ ಊರ್ಗ್ ಹೋಗ್ತೀನಿ ಅಂತ, ಹಂಗೇನೆ ಅದಕ್ಕೆ ಹೇಳ್ಬಿಟ್ಟೆ ಊರ್ಗ್ ಹೋಗ್ತಾ ಇಲ್ಲ. ಮನೆಯವರೇ ಬೆಣ್ಣೆ ತರ್ತಾರೆ, ಬೆಣ್ಣೆ ತಂದ್ಮೇಲೆ ಬೆಣ್ಣೆ ಕಾಯಿಸೋದು ಕೂಡ ತೋರಿಸ್ತೀನಿ. ನಾವು ಒಂದ್ 6-7 ಕೆಜಿ ತರ್ತೀವಿ, ಒಂದ್ 6 ತಿಂಗಳಿಗೆ ಆಗೋ ತರ ತರ್ತೀವಿ. ನಮ್ಗಿಲ್ಲಿ ಚಿಕ್ಕ ಚಿಕ್ಕ ಬಾಟ್ಲಲ್ಲೆಲ್ಲ ತಗೊಂಡ್ರೆ ನಿಜವಾಗ್ಲೂ ಸಾಲದೇ ಇಲ್ಲ. ಚಿಕ್ಕದ್ರಿಂದ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಮಕ್ಳಿಗೆ. ಹಂಗಾಗಿ ಸ್ವಲ್ಪ ಗಿಲ್ಪ ತಂದ್ರೆ ಆಗಲ್ಲ ನಮ್ ಮನೆಗೆ. ಹಂಗಾಗಿ ಜಾಸ್ತಿನೇ ತರ್ಬೇಕು. ಆ ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಹಾಕೊಂಡು ಒಂದು ಬಟ್ಟೆ ಇಟ್ಕೊಳ್ಳೋಣ. ಇವಾಗ ಸೋಮವಾರ ಬೆಳಿಗ್ಗೆ ಇವಾಗ ನೋಡಿ ಎಷ್ಟು ಧೂಳು ಬಂದಿದೆ ಅಂತ ಅಂದ್ಬಿಟ್ಟು ಹಿಂಗೆ ಒರೆಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಡ್ಲಿ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ ಗೊತ್ತಿರಲಿಲ್ಲ ಮನೆಯವ್ರು ಬರ್ತಾರೆ ಅಂತ. ಅವ್ರಿಗೆ 3 ದಿನ ಆಗಿತ್ತಲ್ವಾ, ಮಕ್ಕಳು ಮನೆಯವರು ಎಲ್ಲ ನೋಡ್ದೆ ಇರೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಒಂದು 6:30 7 ಗಂಟೆಗೆಲ್ಲ ಬಂದ್ಬಿಟ್ರು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ಅಯ್ಯೋ ಸೋಮವಾರ ಬಂತು ಅಂದರೆ ಇಡ್ಲಿ ದೋಸೆನೇ ಇರುತ್ತಲ್ಲಪ್ಪ ಅಂತ. ನಂಗೆ ಗೊತ್ತಿರಲಿಲ್ಲ, ಏನಾದರೂ ರೈಸ್ ಐಟಮ್ ಮಾಡ್ತಿದ್ದೆ. ನಾನು ಸೋಮವಾರ ಮಧ್ಯಾಹ್ನ ಅಲ್ವಾ ಅವ್ರು ಬರೋದು, ಪೂಜೆ ಮಾಡಿಸ್ಕೊಂಡು ಬೆಣ್ಣೆ ತೊಗೊಂಡು ಅಂತ ಅಂದ್ಬಿಟ್ಟು ನಾನು ಇಡ್ಲಿಗೆ ನೆನೆ ಹಾಕ್ಬಿಟ್ಟು ಇಡ್ಲಿ ಮಾಡಿಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬೇಳೆ ಸಾಂಬಾರು ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಹಣ್ಣು ಇತ್ತಲ್ವಾ, ಕರ್ಬೂಜ ಹಣ್ಣು, ಅದನ್ನು ಕಟ್ ಮಾಡಿರಲಿಲ್ಲ. ಯಾಕೆಂದರೆ ಇನ್ನು ದ್ರಾಕ್ಷಿ ಅಂತೆ, ಆಮೇಲೆ ಮೊನ್ನೆ ಬೇರೆ ವಾಟರ್ ಮೆಲನ್ ತಂದಿದ್ನಲ್ಲ ಅದೆಲ್ಲ ಇತ್ತು, ಅದೆಲ್ಲ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು. ಇದು ಒಂದು 2 ದಿನ ಇಟ್ಕೊಬೋದು ಕರ್ಬೂಜ ಹಣ್ಣನ್ನ, ಏನೂ ಆಗಲ್ಲ. ಹಂಗಾಗಿ ಅದು ವಾಟರ್ ಮೆಲನ್ ನಾವು ಇಟ್ಕೊಳ್ಳೋಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಟ್ರೂ ಅಷ್ಟೇ ಒಂಥರ ಮೆತ್ತಗಾಗ್ಬಿಡುತ್ತೆ. 1 ದಿನ 2 ದಿನ ಅಷ್ಟೇ ಇಟ್ಕೋಬೋದು. ಹಂಗಾಗಿ ಇವಾಗ ಬೇಳೆ ಸಾಂಬಾರು ಮಾಡಿಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇವತ್ತು GST ಆಫೀಸ್ಗೆ ಹೋಗಬೇಕು ಅಂತೇಳಿ ಅದನ್ನು ಕೂಡ ಮನೆಯವ್ರಿಗೆ ಎಷ್ಟು ಗಂಟೆಗೆ ಹೋಗೋದು ಅಂತ ಹೇಳ್ತಾ ಇದ್ದೆ. ಆದರೆ ನನಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ, ಯಾಕೋ ಒಂಥರ ಆಗ್ತಾಯಿತ್ತು. ಹಂಗೆ ಬಾಳೆಹಣ್ಣು ತೊಗೊಂಬನ್ನಿ ಅಂತ ಅಂದೆ. ನಿಮ್ಗೇನಾದರೂ ಹೊಟ್ಟೆ ನೋವು ಅದು ಇದು ಇದ್ದಾಗ ಬಾಳೆಹಣ್ಣು ತಿಂದು ನೋಡಿ, ಖಂಡಿತವಾಗ್ಲೂ ಬೇಗನೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಚಂದ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗೀಝರ್ನ ಫಿಟ್ ಮಾಡ್ತಾ ಇದ್ದಾರೆ. ಆದರೆ ಹಳೆಯ ಗೀಝರು ಅಲ್ಲಿದ್ದು ಅದು ಏನಂತ ಗೊತ್ತಿಲ್ಲ, ಢಮ್ ಅಂದ್ಬಿಡ್ತು. ಮನೆಯವ್ರು ಬೇರೆ ಚಂದುನ ಕರ್ಕೊಂಡೋಗಿದ್ರೆ, ಚಂದು ಮತ್ತು ನಾನು ಇಬ್ಬರೇ ಸ್ನಾನ ಮಾಡಿರೋದು. ಧ್ರುವ ನೀರು ಬಿಟ್ಟಿದ್ದ, ಅವನು ಕಾಲೇಜ್ಗೆ ಹೋಗಿ ಇವತ್ತು ಹಾಲ್ ಟಿಕೆಟ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದ. ಹಂಗಾಗಿ ಇವತ್ತು ಅದು ಡಮ್ ಅಂತಲ್ವಾ, ಅದಕ್ಕೆ ಕೆಳಗಡೆ ಹೋಗಿ ಗ್ಯಾಸ್ ಎಲ್ಲ ಆಫ್ ಮಾಡಿಬಿಟ್ಟು ಇದ್ರ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಮನೆಯವರು ಸೆಂಡ್ ಮಾಡಿದೆ. ಅಲ್ಲಿ ನೀರು ಹಾಕಕ್ಕೆ ಹೋಗಿದ್ರು ಹೊಸ ಮನೆ ಹತ್ರ, ನೋಡಿ ಈ ಥರ ಆಗಿದೆ ಅಂತ. ಆಮೇಲೆ ಗ್ಯಾಸ್ ಗೀಸರ್ ಅವ್ರಿಗೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ವಿಡಿಯೋ ಮಾಡಿ ಕಳಿಸಿ ಅಂತ. ಏನು ವಿಡಿಯೋ ಮಾಡಲಿ, ಅದು ಹೊಗೆ ಅಷ್ಟೇ ಬಂದಿರೋದು ಅಂತ ಅಂದರೆ ಅದ್ರ ಹತ್ರ ಹೋಗೋದು ಭಯ ಆಗುತ್ತೆ ಅಂದರೆ ಅದನ್ನೇ ಕಳಿಸಿ ಮೇಡಮ್, ಏನಾಗಿದೆ ನೋಡೋಣ ಅಂತಾರೆ. ಅದಕ್ಕೇ ಅದನ್ನು ವಿಡಿಯೋ ಮಾಡಿದ್ನಲ್ಲ, ಅದನ್ನೇ ನಿಮಗೆ ಹಾಕಿದ್ದೀನಿ. ಫುಲ್ಲು ಹೊಗೆ ತುಂಬ್ಕೊಂಡ್ಬಿಡ್ತು, ತುಂಬಾ ಭಯ ಆಗೋಯ್ತು. ಆಮೇಲೆ ಇವಾಗ 2 ಗೀಝರ್ನು ಕೂಡ ಬಿಚ್ಚಿ ಇಟ್ಟಿದ್ದೀನಿ. 2 ಗೀಝರು, ಹಳೆದೊಂದು, ಕೈಲಾಶ್ ಒಂದು, ವಿ-ಗಾರ್ಡ್ ಒಂದು, 2 ಕೂಡ ಊರಲ್ಲಿದ್ದೊಂದು. ಅದೇ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಡಮ್ ಅಂದಿರಬೇಕು ಮೇ ಬಿ. ಇವಾಗ ನೀರೆಲ್ಲ ಹಾಕಿದ್ನಲ್ಲ, ಇವಾಗ ಮನಿ ಪ್ಲ್ಯಾಂಟ್ ಇತ್ತು, ಅದನ್ನು ಕಟ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು. ಈ ಥರ ನನಗೆ ಏನಾದರೂ ತುಂಬ ದೊಡ್ಡ ದೊಡ್ಡ ವಿಷಯನೇ ಬೇಕು ಅಂತ ಏನಿಲ್ಲ ಲೈಫಲ್ಲಿ ಖುಷಿ ಪಡೋದಕ್ಕೆ. ಈ ನೋಡಿ ಇವಾಗ ಮಾಡ್ತಾ ಇದ್ದೀನಲ್ಲ ಕೆಲಸ, ಅದೇನೋ ನನಗೆ ಇಡೀ ದಿನ ನನಗೆ ಖುಷಿ ಕೊಡುತ್ತೆ. ಈ ಥರ ಚಿಕ್ಕ ಚಿಕ್ಕ ಕೆಲಸಗಳು ನನಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ನಿಮಗೂ ಅಷ್ಟೇ, ನಿಮಗೆ ಯಾವುದರಲ್ಲಿ ಏನಾದರೂ ಒಳ್ಳೆ ಫುಡ್ ತಿನ್ನಬೇಕು ಅನಿಸ್ತಾ ಇವತ್ತು, ಖಂಡಿತವಾಗ್ಲೂ ತಿನ್ಬಿಡಿ. ನಿಮಗೆ ಏನಾದರೂ ಈ ಥರ ಗಿಡ ಅದನ್ನೇನಾದರೂ ನಿಮ್ಮ ಮನೆಯಲ್ಲಿ ಅಲಂಕಾರ ಮಾಡ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ಮಾಡಿ. ಅದು ನಿಮಗೆ ಒಂಥರ ಖುಷಿ ಕೊಡುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಎಲ್ತ್ ಸರಿ ಇಲ್ಲ ಅಂತಂದರೆ ನೀವು ಅದನ್ನೇ ಯೋಚನೆ ಮಾಡಬೇಡಿ. ಇದನ್ನು ಈ ಥರ ಏನಾದರೂ ಏನಾದರೂ ನಿಮಗೆ ಅಂತ ಇರುತ್ತಲ್ವಾ, ಅಥವಾ ನಿಮ್ಮ ಕಾಲುಗಳನ್ನ ಸ್ವಲ್ಪ ಬಿಸಿನೀರು ಉಪ್ಪಲ್ಲಿ ಹಾಕಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಇಲ್ಲಾಂದರೆ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೂದಲಿಗೆ ತುಂಬ ಚೆನ್ನಾಗಿ ಎಣ್ಣೆ ಹಚ್ಕೊಡಿ. ಇದನ್ನೆಲ್ಲ ಮಾಡೋದ್ರಿಂದ ಇಲ್ಲಾಂದರೆ ನೇಲ್ ಪಾಲಿಶ್ ಹಾಕ್ಕೊಳ್ಳಿ. ನೇಲ್ ಪಾಲಿಶ್ ಹಾಕ್ಕೊಂಡು ಯಾವಾಗಾದರೂ ಒಂದ್ಸಲಿ ನಿಮ್ಮ ಕೈನ ನೋಡ್ಕೊಳ್ಳಿ, ಏನು ಖುಷಿ ಆಗುತ್ತೆ ಗೊತ್ತಾ ನಿಮಗೆ. ನಾವು ಹೆಣ್ಮಕ್ಳು ಚಿಕ್ಕ ಚಿಕ್ಕ ಖುಷಿನ ತುಂಬ ಸೆಲೆಬ್ರೇಟ್ ಮಾಡ್ತೀವಲ್ವ, ಹಂಗಾಗಿ ಹೇಳಿದೆ. ನಿಮ್ಮ ಒಂದು ಹೆಲ್ತ್ ಚೆನ್ನಾಗಿರ್ಬೇಕಂತಂದರೆ ನೀವು ಅಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿ ಇರಬೇಕು. ಆವಾಗ ನಮ್ಮ ಹೆಲ್ತು ಏನೇ ಬರಲಿ ಹೋಗುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ಈ ಥರ ಒಂದು ಫಿಶ್ದು ಬೌಲ್ ಇತ್ತು ನಮ್ಮ ಮನೇಲಿ, ಅದಕ್ಕೆ ತಂದು ಹಾಕಿದ್ದೀನಿ. ಇದ್ರ ಎಲೆ ಕಟ್ ಮಾಡಿದ್ದೀನಿ ಅಲ್ವಾ, ಅದನ್ನ ಯಾಕೆ ವೇಸ್ಟ್ ಮಾಡೋದು, 1-2 ದಿನ ಇರಲಿ ಅಂದ್ಬಿಟ್ಟು ಒಂದು ಟೀ ಕಪ್ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗಡೆ ಇಟ್ಟಿದ್ದೀನಿ. ಯಾವ ಥರ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಕೂಡ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಇದನ್ನು ಹಾಕ್ಬಿಟ್ಟು ಟೀ ಪಾಯ್ ಮೇಲೆ ಇಡೋಣ ಅಂತ ಅಂದ್ಬಿಟ್ಟು. ಈ ಪುಟ್ಟ ಪುಟ್ಟ ಕೆಲಸಗಳು ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಎಲ್ಲಾದರೂ ಹೊರಗಡೆ ಹೋಗಿ ಖುಷಿ ಪಡಬೇಕು ಅಂತ ಏನಿಲ್ಲ ನನಗೆ. ಈ ಥರ ಚಿಕ್ಕ ಚಿಕ್ಕ ಖುಷಿನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಇವತ್ತು ದಿನ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಈ ಕೆಲಸ ಮಾಡಿದ್ದೀನಲ್ವಾ, ಇದನ್ನು ಟೀ ಪೈ ಮೇಲೆ ನೋಡಿದಾಗೆಲ್ಲ ಏನೋ ಒಂಥರ ಖುಷಿ ನನಗೆ. ಹಂಗಾಗಿ ಇವಾಗ ಇದನ್ನು ಲೋಟದಲ್ಲಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನಿಮಗೂ ಖುಷಿ ಆಗುತ್ತಲ್ವಾ. ನನ್ನ ಈ ಒಂದು ಮಾತುಗಳು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಸಿಸ್ಟರ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡಲ್ಲ ಅನ್ನೋದು ನನಗೆ, ನಾನು ಇನ್ಕ್ಲೂಡ್ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ಇರಲಿ ಬಿಡು, ಹೋಗ್ಲಿ ಬಿಡು, ಆ ಮಕ್ಳು ಕುಡಿಲಿ ಬಿಡು ಅಂತಾನೆ ಇರ್ತೀವಿ. ಆದರೆ ನಮ್ಮ ಹೆಲ್ತನ್ನು ನೋಡ್ಕೋಬೇಕಲ್ವ. ನಾವು ಒಬ್ರಿಗೆ ಹೊರೆ ಆಗಿರಬಾರ್ದು ಯಾವಾಗ್ಲೂ. ನಮ್ಮ ಒಂದು ಕೆಲಸಗಳೇನಿದೆ ನಾವು
ಮಾಡ್ಕೊಳ್ಳೋಷ್ಟಾದ್ರೂ ನಾವು ಎನರ್ಜಿಯಾಗಿ ಇರಬೇಕು ಅಂತ ನಾನು ಯಾವಾಗಲೂ ಬಯಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಪಾಟ್ನ ತಂದು ಅದಕ್ಕೆ ಹಾಕಬೇಕು. ಇದಕ್ಕೆ ಮಧ್ಯದಲ್ಲಿ ಒಂದು ಹೂವು ಇಡೋಣ ಇರು ಅಂತ ಅಂದ್ಬಿಟ್ಟು ಈ ಥರ ಹೂವನ ಇಡ್ತಾ ಇದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ? ನಮ್ಮ ಮನಿ ಪ್ಲ್ಯಾಂಟು ಎಲೆಯಿಂದ ಮಾಡಿರೋ ಒಂದು ಇದು ಅಂತ ಹೇಳ್ಬೋದು. ಇನ್ನು ಚಂದುಗೆ ಊಟ ತೊಗೊಂಡು ಹೋಗಬೇಕು, GST ಆಫೀಸ್ಗೆ ಹೋಗಬೇಕು, ಎಷ್ಟೊಂದು ಕೆಲಸ ಇದೆ ಇವತ್ತು. ಅದಕ್ಕೇ ಮಧ್ಯಾಹ್ನಕ್ಕೂ ಕೂಡ ಬೇಳೆ ಸಾಂಬಾರನ್ನ ಮಾಡಿ ಇಟ್ಬಿಟ್ಟಿದ್ದೀನಿ. ಏನಾದರೂ ಹೋದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಯಾವ ಜ್ಯೂಸು ಅಂದರೆ ಕರ್ಬೂಜ ಜ್ಯೂಸು. ನನ್ನ ಮಗ ನಾನು ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ ಸೀಡ್ಸ್ ಎಲ್ಲ ತೆಗೆದು ಅದನ್ನು ಗಿಡಗಳಿಗೆ ಹಾಕಿ ಜ್ಯೂಸನ್ನ ಮಾಡಿಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.